ಮತ್ತು ಶಿಕ್ಷಣ ಮತ್ತು ವೃತ್ತಿಯ ಬದುಕು ಮತ್ತು ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ನೀವು ಮಾಹಿತಿಗಳನ್ನು ನಮಗೆ ಕೊಟ್ಟಿವಿ. ಈಗ ನಾನು ನಿಮ್ಮಿಂದ ಪಡಿತಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಸುಮಾರು 35-40ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾಡಿನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯಕ್ಕೆ ನೀವು ಕೊಟ್ಟಿದ್ದೀರಾ. ಈ ಬರವಣಿಗೆ ಹಿನ್ನೆಲೆಯ ಬಗ್ಗೆ ನನಗೆ ಮಾಹಿತಿಯನ್ನು ಕೊಡಿ. ಅಂದರೆ ನಿಮ್ಮಲ್ಲಿ ಒಬ್ಬ ಅಧ್ಯಾಪಕರನ್ನು ನಾವು ನೋಡಿದ್ದೀವಿ, ಮತ್ತು ನಿಮ್ಮಲ್ಲಿ ಒಬ್ಬ ಲೇಖಕನನ್ನು ಕೂಡ ನಾವು ನೋಡಿದ್ದೀವಿ. ಅಧ್ಯಾಪಕನ ಹಿನ್ನೆಲೆ ಬಗ್ಗೆ ನೀವು ಹೇಳಿದ್ರಿ. ಸೊ ಲೇಖಕನಾಗಿ ರೂಪುಗೊಳ್ಳುವಂತಹ ಸಂದರ್ಭ ನಿಮ್ಮಲ್ಲಿ ಹೇಗಿತ್ತು, ಅದು ಬಹಳ ಮುಖ್ಯವಾಗಿ ನಾವು ನೋಡಬೇಕು. ಮತ್ತು ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಮತ್ತು ವೃತ್ತಿ ಬದುಕಲ್ಲಿ ಆ ಸಂದರ್ಭದಲ್ಲಿ ನಡೀತಿರ್ತಕ್ಕಂತಹ ಈ ಹೋರಾಟಗಳು, ಚಳುವಳಿಗಳು ನಿಮ್ಮ ಮೇಲೆ ಏನಾದರೂ ಪ್ರಭಾವ ಬೀರಿ ಈ ರೀತಿಯಾದಂತಹ ಒಂದು ಬರವಣಿಗೆಗಳಿಗೆ ನೀವು ಒಂದು ಅಡಿಗಲನ್ನ ಇಟ್ರಿ ಅನ್ನುವಂಥ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡ್ತಾ ಇದೆ. ಸೊ ಹಾಗಾಗಿ ಅಂತಹ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಸತ್ಯವಾಗ್ಲೂ ನಾವು ಹೇಳ್ಬೇಕಾದಿಷ್ಟೇನೆ, ನನ್ನ ವೃತ್ತಿ ಜೀವನ ಆರಂಭ ಆದಾಗ ಕರ್ನಾಟಕ ಅನ್ನೋದಿದೆಯಲ್ಲ, ಅದು ಚಳುವಳಿಗಳ ನಾಡಾಗಿತ್ತು. ಕರ್ನಾಟಕ ಚಳುವಳಿಯ ನಾಡಾಗಿತ್ತು. ಆ ಅಧ್ಯಾಪಕನಾದವನು ಬರೀ ಕಲಿಸೋದೇ ಒಂದು ಜವಾಬ್ದಾರಿ ಅಲ್ಲ, ಹೊರ ಜಗತ್ತಿನಲ್ಲಿ ನಡೆಯಬಹುದಾದಂಥ ಪಲ್ಲಟಗಳಿಗೆ ಸ್ಪಂದಿಸುವಂಥದ್ದು ಕೂಡ ಅಧ್ಯಾಪಕನ ಕೆಲಸ ಆಗಿತ್ತು. ಆ ಕಾಲದಲ್ಲಿ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರಿದಂಥವ್ರು ಯಾರು ಅಂತಂದ್ರೆ, ದಲಿತ ಚಳವಳಿಯ ಸಂಸ್ಥಾಪಕರಾಗಿರತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ರೈತ ಚಳವಳಿಯ ಹೋರಾಟಗಾರರಾಗಿರತಕ್ಕಂಥ ನಂಜುಂಡಸ್ವಾಮಿ ಸುಂದರೇಶ್ ಅಂತಕ್ಕಂಥವರು, ಆಮೇಲೆ ಪತ್ರಿಕಾ ರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ಪಿ ಲಂಕೇಶ್, ಆಮೇಲೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಮುಂಗಾರು ಪತ್ರಿಕೆಯನ್ನ ತಂದ್ರವರು, ಆಮೇಲೆ ವೈಕುಂಠರಾಜ್ ಬಿ ವೈಕುಂಠರಾಜ್ ಅಂತಕ್ಕಂಥವರು, ಆಮೇಲೆ ಸುದ್ದಿ ಸಂಗಾತಿ ಅಂತ ಪತ್ರಿಕೆಯನ್ನ ಕೆಲವು ವರ್ಷಗಳ ನಂತರದಲ್ಲಿ ಹಿಂದೂ ಧರ್ವನ್ನಾವರ ಅಂತ, ಆಮೇಲೆ ಅಲ್ಲಿ ನಮ್ಮ ಚಂದ್ರಶೇಖರ ಚಂಪಾ ಅವರು ಕೂಡ ಬಹಳ, ಚಂಪಾ ಬರಗೂರು ರಾಮಚಂದ್ರಪ್ಪ, ಗುಡಿಹಳ್ಳಿ ನಾಗರಾಜು, ಸಿ ಕೆ ಮಹೇಶ್ವರಪ್ಪ, ದೇವನವರು ಮಹಾದೇವ, ಎಂ ಜಯಣ್ಣ, ಬಹಳ ಜನ ಅವತ್ತು ಒಂದು ಕರ್ನಾಟಕದ ಒಂದೊಂದು ಮೂಲೆಯಲ್ಲಿ ಒಬ್ಬೊಬ್ಬರ ಹೆಸರು ದೊಡ್ಡ ಪ್ರಮಾಣದಲ್ಲಿ ಇತ್ತು. ನಾನಂತೂ ನಿಜವಾಗ್ಲೂ ಸತ್ಯ ಹೇಳಬೇಕಾದ್ರೆ ಲಂಕೇಶ್ ಪತ್ರಿಕೆಯನ್ನು ಬಹಳ ರೆಗ್ಯುಲರ್ ಆಗಿ ಓದ್ತಿದ್ದೆ. ಲಂಕೇಶ್ ಪತ್ರಿಕೆ ಓದುವಾಗ ಒಂದು ಕಾಲಂ ಬರ್ತಿತ್ತು, ಟೀಕೆ ಟಿಪ್ಪಣಿಗಳಂತಂದು. ಆ ಟೀಕೆ ಟಿಪ್ಪಣಿಯ ಕಾಲಂ ಓದಿದ್ರೆ ಒಂದು ಸಾಹಿತ್ಯದ ಒಂದು ವಿಶೇಷವಾದಂತ ಪರಿಚಯದ ಹೋಗ ನಮಗಾಗ್ತಿತ್ತು. ಲಂಕೇಶ್ ಆ ಪತ್ರಿಕೆ ಇದೆಯಲ್ಲ, ಕರ್ನಾಟಕದ ಬಹಳ ಜನರನ್ನ ವೈಚಾರಿಕವಾಗಿ ಬೆಳೆಸ್ತದು, ಆಮೇಲೆ ಚಳುವಳಿಗಳನ್ನು ಬೆಳೆಸ್ತದು, ಆಮೇಲೆ ಜಾಹೀರಾತುಗಳಿಲ್ಲದೆ ಪತ್ರಿಕೆ ನಡೆದದ್ದು ಕೂಡ, ಜಾಹೀರಾತುಗಳನ್ನು ಪಡೆಯದಲ್ಲೇನೆ ಪತ್ರಿಕೆ ಓಡಿಸಿದ್ದು ಲಂಕೇಶ್. ಸೊ ಲಂಕೇಶ್ ಮಾತ್ರ ನಮಗೆ ದೊಡ್ಡ ಪ್ರಮಾಣದಲ್ಲಿ ಆತನ ಸಾಹಿತ್ಯ ಪ್ರಭಾವ ಬೀರಿತು ಅಂತಂದ್ಬಿಟ್ಟು ನಾವು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಆಮೇಲೆ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಒಡನಾಟ ಇದ್ದಾಗ ಎಲ್ಲಾ ರೀತಿಯ ಚಳುವಳಿಗಳಿದ್ವು ಆ ಕಾಲದಲ್ಲಿ. ದಲಿತ ವಿದ್ಯಾರ್ಥಿ ಒಕ್ಕೂಟ ಅಂತಿತ್ತು, ಆಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತಿತ್ತು, ಆಮೇಲೆ ಕಮ್ಯುನಿಸ್ಟ್ಗಳ ಕೆಲವು ವಿಂಗ್ಗಳಿದ್ವು, ಆಮೇಲೆ ಪ್ರಗತಿಪರ ಚಿಂತನೆಯ ವಿಂಗ್ಗಳಿದ್ವು, ನಕ್ಸಲ್ ಚಳವಳಿಗಳು ಕೂಡ ಇದ್ವು ಆ ಕಾಲದಲ್ಲಿ. ಪ್ರಗತಿ ಕರ್ನಾಟಕ ವಿಮೋಚನಾ ರಂಗ ಅಂತಕ್ಕಂಥದ್ದು. ಈ ಎಲ್ಲವುಗಳ ಜೊತೆಗೆ ಇವರ ಉದ್ದೇಶಗಳೇನು, ಇವರೆಲ್ಲರ ಉದ್ದೇಶನ ಸಾಮಾನ್ಯವಾಗಿ ಗಮನಿಸ್ತಿದ್ದು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರದು, ವಿದ್ಯಾರ್ಥಿಗಳಿಗೆ ನ್ಯಾಯವಾದಂತ ರೀತಿಯಲ್ಲಿ ಅವಕಾಶಗಳು ಸೃಷ್ಟಿ ಆಗ್ಬೇಕು, ವಿದ್ಯಾರ್ಥಿಗಳ ಬವಣೆಯನ್ನ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂತ ಸರ್ಕಾರಗಳಾಗಬೇಕು ಅನ್ನೋಂಥದ್ದಿತ್ತು. ಆದ್ರೆ ಇವತ್ತಿನ ದಿವಸದಲ್ಲಿ ನಡೆಯುವಂತ ವಿದ್ಯಮಾನಗಳಿಗೂ ಅವತ್ತಿನ ವಿದ್ಯಮಾನಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅವತ್ತು ಎಲ್ಲ ಚಳವಳಿಗಳು ಕೂಡ ತಾಯಿ ಇದ್ದಂಗೆ. ಅವತ್ತು ವಿದ್ಯಾರ್ಥಿ ಚಳವಳಿ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ದಲಿತ ಚಳವಳಿ ಆಗಿರ್ಬೋದು, ಅಥವಾ ಬಂಡಾಯ ಚಳವಳಿ ಆಗಿರ್ಬೋದು, ಎಲ್ಲ ಚಳವಳಿಗಳು ಕೂಡ ಒಂಥರ ತಾಯಿ ಸ್ವರೂಪದಲ್ಲಿದ್ವು ಅವತ್ತು. ಇವತ್ತು ಮಾತ್ರ ಆ ಚಳವಳಿಗಳ ಸ್ವರೂಪ ಏನಾಗಿದೆ, ತುಂಬಾ ವಿಕೃತ ಆಗೋಗಿದ್ದಾವೆ. ಆ ಒಂಥರ ಅವತ್ತು ಅಹಿಂಸೆಯನ್ನ ಪ್ರತಿಪಾದನೆ ಮಾಡಿದಂತ ಇವತ್ತು ಹಿಂಸೆಯನ್ನು ಪ್ರತಿಪಾದನೆ ಮಾಡಂತ ಒಂದು ಮಟ್ಟಕ್ಕೆ ಬಂದಿದ್ದಾವೆ. ನಾನು ಅವತ್ತಿನ ಎಲ್ಲ ಚಳವಳಿಗಾರರ ಪರಿಚಯ ಇದ್ದಾಗಿ ಕೂಡ ಅವರು ಮೊದಲನೇ ತಲೆಮಾರಿನ ಚಳವಳಿಗಾರರು ಅಹಿಂಸಾವಾದಿಗಳು, ಆದರೆ ಇವತ್ತಿನ ಚಳವಳಿಗಾರರು ಒಂಥರ ಅಹಿಂಸಾವಾದಿಗಳಾಗಿ ನನಗೆ ಕಾಣ್ತಾರೆ. ಒಟ್ಟಾರೆ ಚಳವಳಿಗಳು ಕೂಡ ನಮ್ಮ ಬದುಕಿನಲ್ಲಿ ಬಹಳ ಮುಖ್ಯವಾಗಿದ್ದು, ಆ ಚಳವಳಿಗಳೇ ಎಲ್ಲ ಜನರ ಪರಿಚಯ ಕೂಡ ಇತ್ತು. ಒಂದ್ಸಾರಿ ಕಾಮ್ರಾಡ್ ಗದ್ದರ್ ಅನ್ನತಕ್ಕಂಥವ್ರು ಆಂಧ್ರದಿಂದ ಬಂದಾಗ ಒಂದು 3 ಪ್ರೋಗ್ರಾಮ್ಗೆ
ನಾನು ಒಳಗಡೆ ಒಂದು ಕಡೆ ಇಂಡೋರ್ ಮೀಟಿಂಗು ಅಥವಾ ಇಂಡೋರ್ನ ಆಡುವಾಗಲೂ ಅದನ್ನ ಕೇಳಿದ್ದು ಉಂಟು. ಆ ರಾಷ್ಟ್ರ ನಾಯಕ ನಿಜಲಿಂಗಪ್ಪನವರ ಸಮ್ಮುಖದಲ್ಲಿನೇ ಕಾಮ್ರಾಡ್ ಗದ್ದರ್ ಅವರು ಕುಣಿದು ಆ ಹಾಡನ್ನು ಹಾಡಿದ್ದು ಕೂಡ ಓಲ್ಡ್ ಮಿಡ್ಲ್ ಸ್ಕೂಲ್ ಮೈದಾನ ಭಾಗದಲ್ಲಿ. ನಾವು ಆ ಕಾಲದಲ್ಲಿ ಒಂದು ಚಳವಳಿಯಲ್ಲ, ಹತ್ತಾರು ಚಳವಳಿಗಳಲ್ಲಿ ನಾವು ವೃತ್ತಿ ಜೀವನದ ಜೊತೆಗೆ ಹೆಜ್ಜೆ ಹಾಕಿದ್ದು ಕೂಡ ನನಗೆ ಇವತ್ತು ನೆನಪಾಗಿ ಉಳಿದಿದೆ. ಅಂತ ಕಾಲವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಯಾವ್ದಾದ್ರ ಜೊತೆಗೆ ಸೇರ್ಕೊಂಡ್ರೆ ಅದಕ್ಕೊಂದು ಇಂಥ ಸಂಘಟನೆಯನ್ನು ಅಂತ ಹೇಳೋದ್ರ ಜೊತೆಗೆ ಒಂದು ಕಲರ್ ಕೊಡುವಂತ ಕೆಲಸ ಇವತ್ತು ನಡೀತದೆ. ಆದ್ರೆ ಅವತ್ತು ಯಾವುದೇ ರೀತಿಯ ಕಲರು ಬಣ್ಣ ಗಿಣ್ಣ ಏನೂ ಇರಲಿಲ್ಲ. ಇವತ್ತು ಅಂಥದ್ದೊಂದು ಸಂದರ್ಭ ಇವತ್ತಾಗಲೇ ಒದಗಿ ಬಂದಿದೆ. ಒಟ್ಟು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ನೋಡಿ ಪ್ರೀತಿಸುವುದರ ಬದಲು ವೈರತ್ವವನ್ನೇ ಸಂಪಾದಿಸತಕ್ಕಂಥ ಚಳವಳಿಗಳು ಇವತ್ತು ನಿಂತ್ಕೊಂಡು ಬಿಟ್ಟಿದ್ದಾವೆ ಅನ್ನೋಂಥದ್ದು ಕೂಡ ನನಗೆ ಬಹಳ ನೋವನ್ನ ಮತ್ತು ದುಃಖವನ್ನ ಉಂಟು ಮಾಡುವಂತ ಸಂಗತಿಯಾಗಿದೆ. ಸರ್, ತುಂಬಾ ದೀರ್ಘವಾಗಿ ನೀವು ಸುಮಾರು 70-80 ದಶಕದ್ದು ಅನ್ಸುತ್ತೆ ಈ ಚಳುವಳಿಗಳು, ದಲಿತ ಬಂಡಾಯ, ಪ್ರಗತಿಪರ ಈ ಚಳುವಳಿಗಳ ಹಲವು ಮಜಲುಗಳನ್ನ, ಆಯಾಮಗಳನ್ನ, ಮತ್ತೆ ನೀವು ಕಣ್ಣಾರೆ ಕಂಡಿರ್ತಕ್ಕಂಥ ಸಂಗತಿಗಳನ್ನ ನೀವು ಬಹಳ ಚೆನ್ನಾಗಿ ಅದರ ಬಗ್ಗೆ ನೀವು ಮಾಹಿತಿಯನ್ನ ಕೊಟ್ರಿ. ಇನ್ನು ಬಹಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅಂದ್ರೆ ನಿಮ್ಮ ಸಾಹಿತ್ಯ. ಈ ಸಾಹಿತ್ಯ ಅಂತ ಹೇಳಿ ಬಂದಾಗ ಒಂದು ಸಾಹಿತ್ಯದ ನೆಲೆ ನಾನು ನೀವಾಗಲೇ ಹೇಳಿದ್ರಿ, ಒಂದು ಚಳವಳಿ, ಮತ್ತೆ ತಾವು ಬೆಳೆದಂತಹ ವಾತಾವರಣ, ಪರಿಸರ, ಮತ್ತೆ ಕೌಟುಂಬಿಕ ಹಿನ್ನೆಲೆ, ಇವೆಲ್ಲವುಗಳನ್ನ ಇಟ್ಕೊಂಡ್ಬಿಟ್ಟು ಒಬ್ಬ ಲೇಖಕ ಹೆಂಗೆ ಹೊರಗೆ ಬರ್ತಾನೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ನಾವು ನೋಡೋದಕ್ಕೆ ಸಾಧ್ಯತೆ ಆಗ್ತಾ ಹೋಗುತ್ತೆ ಸರ್. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗುರುತಿಸ್ತಕ್ಕಂಥದ್ದು ಅಂತಂದ್ರೆ, ನೀವು ಮೂಲತಃ ಒಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಅರ್ಥಶಾಸ್ತ್ರದಲ್ಲಿ MA ಮಾಡಿ ಸುಮಾರು 35 ವರ್ಷಗಳ ಕಾಲ ಅರ್ಥಶಾಸ್ತ್ರ ಬೋಧನೆಯನ್ನ ಮಾಡಿ ಅನೇಕ ಸಾಂಸ್ಕೃತಿಕ ವ್ಯಕ್ತಿಗಳನ್ನ ಶಿಷ್ಯರನ್ನಾಗಿ ನೀವು ಇಡೀ ಕರ್ನಾಟಕಕ್ಕೆ ಕೊಟ್ಟಂತ ಕೀರ್ತಿ ನಿಮಗೆ ಸಲ್ಲುತ್ತೆ ಹೇಳ್ಬೇಕು ಅಂತ ಹೇಳಿದ್ರು. ಬಂಜಿಗೆರೆ ಜಯಪ್ರಕಾಶ್ ರವರು ನಿಮ್ಮ ವಿದ್ಯಾರ್ಥಿ, ಮತ್ತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತಹ BV ವಸಂತ್ ಕುಮಾರ್ ಅವರು ಕೂಡ ನಿಮ್ಮ ವಿದ್ಯಾರ್ಥಿ. ಇನ್ನು ತುಂಬಾ ಜನ ನಿಮ್ಮ ವಿದ್ಯಾರ್ಥಿಗಳಾಗಿ ಹೊರಗೆ ಬಂದಂಥವ್ರು, ಅವರೆಲ್ಲ ನಿಮ್ಮಿಂದ ಪಾಠವನ್ನು ಕಲ್ತ್ಕೊಂಡು ಬಂದಿರತಕ್ಕಂಥದ್ದು ಅಂತ ನಮಗೆ ಗೊತ್ತಿರ್ತಕ್ಕಂತಹ ಸಂಗತಿ. ಈಗ ಮೂಲತಃ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದುಕೊಂಡು ನೀವು ಸಾಹಿತ್ಯದ ಕಡೆಗೆ ನೀವು ಒಲವನ್ನ ಹೊಂದಿದಂಥದ್ದು, ಅಧ್ಯಾಪಕ ವೃತ್ತಿಯಲ್ಲಿ ಬೆರಳೆಣಿಕೆಯಷ್ಟು ಕೃತಿಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದಂಥವರು, ತರುವಾಯದಲ್ಲಿ ಒಂದೇ ಬಾರಿ ಸುಮಾರು ಒಂದು ದಶಕದಲ್ಲಿ ಸುಮಾರು 25-30 ಒಮ್ಮೆಲೆ ಪುಸ್ತಕಗಳನ್ನು, ಹೆಚ್ಚು ಕೃತಿಗಳನ್ನು ನೀವು ಬರೆದಿದ್ದೀರಾ. ಅದಕ್ಕೆ ಬಹುಶಃ ಕಾರಣ ನಿಮ್ಮ ಇಡೀ ಬದುಕಿನಲ್ಲಿ ನೀವು ಕಂಡುಕೊಂಡಂತಹ ಚಿಂತನೆ, ವಿಚಾರಗಳು, ಮತ್ತೆ ಹೋರಾಟದ ವಿಚಾರಗಳು, ಅವೆಲ್ಲವೂ ಕೂಡ ಅದರಲ್ಲಿದೆ ಅಂತ ನನ್ನ ಭಾವನೆ ಆಗ್ತಾ ಹೋಗುತ್ತೆ. ಇಲ್ಲಿ ನನಗೆ ಬಹಳ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಿಮ್ಮ ಬರವಣಿಗೆಯಲ್ಲಿ ಕಂಡು ಬರುವಂತಹ ಕೃತಿಗಳು ಏನಿದೆಯಲ್ಲ, ಬಹಳ ಮುಖ್ಯವಾಗಿ ಬುದ್ಧ ಮತ್ತೆ ಬಸವ ಹಾಗೂ ಅಂಬೇಡ್ಕರ್ ಈ ವಿಚಾರಧಾರೆಗಳನ್ನ ಒಳಗೊಂಡಂತಹ ನಿಮ್ಮ ಸಾಹಿತ್ಯದ ಸರಣಿಗಳು ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಯಾಕೆ ಇಲ್ಲಿ ಮುಖ್ಯವಾಗಿ ನಾನು ಬುದ್ಧನ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತೀನಿ. ಸೊ ನೀವು ಹೇಗೆ ಅದನ್ನ ನೀವು ಇದು ಮಾಡ್ತೀರಿ ಸರ್? ಆ ಬುದ್ಧನ ಕೃತಿಗಳನ್ನ ನೀವು ಏನ್ ಬರ್ದಿದ್ದೀರಾ, ಅದರ ಕೆಲವು ಟೈಟಲ್ಗಳನ್ನ ಮತ್ತೆ ಅವ ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್, ಮುಖ್ಯವಾಗಿ ಬುದ್ಧ. ನಮಗೆ ಬಾಲ್ಯದಲ್ಲಿ ನಮ್ಮ ಮೇಷ್ಟ್ರು ಬುದ್ಧನನ್ನು ಕುರಿತು ಮಾತಾಡ್ತಿದ್ರು. ಜಗವೆಲ್ಲ ಮಲಗಿರಲಿ ಇವನೊಬ್ಬನ ಎಚ್ಚೆತ್ತಿದ್ದ ಅಂತ. ಜಗತ್ತೆಲ್ಲ ಮಲಗಿದಾಗ ಇವನೊಬ್ಬನ ಎಚ್ಚೆತ್ತಿದ್ದ, ನಡುರಾತ್ರಿಯಲ್ಲಿ ಇವನು ಮನೆ ಬಿಟ್ಟು ಹೋದ ಅನ್ನಂತ ಸಂಗತಿಯನ್ನ ನಮ್ಮ ಮೇಷ್ಟ್ರು ನಮ್ಮ ಪಾಠಗಳ ಮಾಡುವ ಸಂದರ್ಭದಲ್ಲಿ ಹೇಳ್ತಿದ್ರು. ಅದು ನನಗೆ ಬಾಲ್ಯದಿಂದಲೂ ಕಾಡ್ತಾ ಇತ್ತು. ಕಾಡ್ತಾ ಇದ್ದಾಗ ಮತ್ತೆ ನಮಗೆ ದಲಿತ ಚಳವಳಿಯ ಸಂದರ್ಭ ಬಂದಾಗ, ದಲಿತ ಚಳವಳಿಯಲ್ಲಿ ಬಹಳ ವಿಶೇಷವಾಗಿ ಯಾರನ್ನ ಚರ್ಚೆ ಮಾಡ್ತಿದ್ವಿ ಅಂದ್ರೆ, ಬುದ್ಧನನ್ನ, ಬಸವನನ್ನ, ಅಂಬೇಡ್ಕರನ್ನ, ಪೆರಿಯಾರನ್ನ, ನಾರಾಯಣ ಗುರುವನ್ನ, ಕುದುಮಲ್ ರಂಗರಾವನ್ನ, ಜ್ಯೋತಿಬಾ ಫುಲೆ, ಸಾವಿತ್ರಿ ಫುಲೆ, ಫಾತಿಮಾ ಶೇಖು, ಆಮೇಲೆ ಛತ್ರಪತಿ ಸಾವು ಮಹಾರಾಜು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಈ ತರದ ಜನಗಳ ಪರಿಚಯಗಳು ಮಾಡ್ತಿದ್ದನ್ನ ನಾನು ಗಮನಿಸ್ತಾ ಇದ್ದೆ. ನಾನು ಏನಾದ್ರೂ ಮಾಡಿ ಬುದ್ಧನನ್ನು ಕುರಿತು ಒಂದು ವಿಶೇಷವಾದ ಏನಾದ್ರೂ ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತು. ಆಗ ಅಂಬೇಡ್ಕರ್ ಬರೆದ ಪುಸ್ತಕನ ನಾವೊಂದನ್ನು ಓದಿದಾಗ ಈ ಪುಸ್ತಕ ಓದಿದ್ಮೇಲೆ ಇದ್ರ ಮೇಲೆ ಒಂದು ಪುಸ್ತಕ ಯಾಕೆ ಬರಿಬಾರದು ಅಂತ ಅನಿಸ್ಕೊಂಡಾಗ ನಾನು ಮಹಾಬೆಳಕು ಅನ್ನಂತ ಒಂದು ಪುಸ್ತಕನ ಬರೆದೆ. ಆ ಮಹಾಬೆಳಕು ಬರೆದ ಪುಸ್ತಕಕ್ಕೆ
ಮುನ್ನುಡಿಯನ್ನ ಒಬ್ಬ ಹಿರಿಯ ಸ್ನೇಹಿತರು ಬರೆದ್ರು. ಅವರು SR ಗುರುನಾಥ್ ಅಂತಂದ್ಬಿಟ್ಟು ಅವ್ರು ಈಗಿಲ್ಲ. ಆ ಪುಸ್ತಕಕ್ಕೆ ಬೆನ್ನುಡಿಯನ್ನ ಮೊಳಕಾಲ್ಮೂರು ಶ್ರೀನಿವಾಸ್ ಬುದ್ಧಮಾರ್ಗಿ ಅವರು ಬರೆದ್ರು. ಆ ಪುಸ್ತಕನ ನಾನು ಸಾದರ ಸ್ವೀಕಾರಕ್ಕೆ ಕನ್ನಡಪ್ರಭಕ್ಕೆ ಕಳಿಸಿದಾಗ ಅಲ್ಲಿ ಮಾಧವ ಕುಲಕರ್ಣಿ ಅಂತಕ್ಕಂಥವರು ಬಹಳ ವಿಶೇಷವಾಗಿ ಆ ಪುಸ್ತಕವನ್ನು ಕುರಿತು ವಿಶ್ಲೇಷಣೆ ಮಾಡಿದ್ರು. ಮಹಾಬೆಳಕು ಪ್ರೊಫೆಸರ್ ಲಿಂಗಪ್ಪ ಅವರ ಕೃತಿ. ಬುದ್ಧನನ್ನು ಕುರಿತು ಸುಂದರ ಪರಿಚಯ ಅಂತಕ್ಕಂಥ ಒಂದು ಹೆಡ್ಲೈನ್ ಕೊಟ್ಬಿಟ್ಟು ಅದನ್ನು ಬಹಳ ವಿಶೇಷವಾಗಿ ಬರೆದಿದ್ದನ್ನು ಗಮನಿಸಿದಾಗ ಅಲ್ಲಿ ನಾನು ಬರೆದ ಪುಸ್ತಕಕ್ಕೆ ಒಂದು ಒಳ್ಳೆಯ ವಿಮರ್ಶೆ ಬಂತಲ್ಲ ಅಂತಂದ್ಬಿಟ್ಟು ಆನಂದದಿಂದ, ಅದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿದ್ದರಿಂದ ಮತ್ತಷ್ಟು ಚೆನ್ನಾಗಿ ಬರಿಬೇಕು, ಮತ್ತಷ್ಟು ಒಂದು ಒಳ್ಳೆಯ ಪುಸ್ತಕ ತರಬೇಕು ಅಂತಂದ್ಬಿಟ್ಟು ಮತ್ತೆ ಎರಡನೇ ಪ್ರಯತ್ನ ಮಾಡಿದೆ. ಅದು ಹೋಗ ತರಣ ಬುದ್ಧ ಅಂತಂದ್ಬಿಟ್ಟು ಬುದ್ಧನ ಆರಂಭದಿಂದ ಹಿಡಿದು ಬುದ್ಧನ ಬದುಕಿನ ಕೊನೆಯ ದಿನದವರೆಗೂ ನಡೆದಂತ ಜಿಜ್ಞಾಸೆಗಳನ್ನ ಒಳಗೊಂಡಂತ ಪುಸ್ತಕ. ನಾನು ಈಗಾಗಲೇ ಬಹಳ ಕಡೆ ಹೇಳ್ತಿರ್ತೀನಿ, ಬುದ್ಧ ಹುಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ, ಬುದ್ಧ ಮನೆಯನ್ನ ಬಿಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ, ಬುದ್ಧನಿಗೆ ಅರಿವಾಗಿದ್ದು ಜ್ಞಾನೋದಯ ಅಂತ ಹೇಳ್ತೀವಲ್ಲ, ಅರಿವಾಗಿದ್ದು ಕೂಡ ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ, ಬುದ್ಧನು ತಾನು ತಿಳಿದುಕೊಂಡಂತ ಜ್ಞಾನವನ್ನ ಪರಿಚಯ ಮಾಡಿದ್ದು ಕೂಡ ಒಂದು ಪೂರ್ಣಿಮೆ ದಿವಸ, ಮತ್ತೆ ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಜೀವ ತ್ಯಾಗ ಮಾಡಿದ್ದು ಕೂಡ ಒಂದು ಹುಣ್ಣಿಮೆ ದಿವಸವೇ. ಅದು ಚುಂದಕ ಕಮ್ಮಾರನ್ ಅಂತ ಒಬ್ಬ ಶಿಷ್ಯ ಸೂಕರ ಮದ್ದು ಅಂತಕ್ಕಂಥ ಒಂದು ಅಳಸಿದ ಹಂದಿಯ ಮಾಂಸದ ತುಣುಕನ್ನ ಕೊಟ್ಟ, ಅದನ್ನ ಸೇವನೆ ಮಾಡಿದ, ಅತಿಸಾರ ಉಂಟಾಗಿ 80ನೇ ವಯಸ್ಸಿನಲ್ಲಿ ತೀರಿದ. ಅಂದ್ರೆ ಕಾಕತಾಳೀಯವಾಗಿ ಬುದ್ಧ ಒಬ್ಬ ಸಿದ್ಧಾರ್ಥ ಗೌತಮ ಅವನು ರಾಜಕುಮಾರನಾಗಿದ್ದಂಥವನು, ತಾನು ಹುಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ, ಆಮೇಲೆ ಮನೆ ಬಿಟ್ಟದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ, ಜ್ಞಾನೋದಯ ಆಗಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ, ಅವನು ತಿಳಿದಂತ ಜ್ಞಾನವನ್ನು ಪರಿಚಯ ಮಾಡಿಸಿದ್ದು ಪೂರ್ಣಿಮೆ ದಿವಸ, ಮತ್ತು ತೀರಿ ಹೋಗಿದ್ದು ಕೂಡ ಪೂರ್ಣಿಮೆ ದಿವಸ. ಇಂಥ ವ್ಯಕ್ತಿಯ ವ್ಯಕ್ತಿತ್ವದೊಳಗೆ ಬೇಕಾಷ್ಟು ಪರಿಚಯಗಳು ಬರ್ತವೆ. ಸ್ತ್ರೀ ಸಮಾನತೆಯನ್ನು ಕುರಿತು ಪ್ರಸ್ತಾಪ ಮಾಡ್ತಾನೆ, ವೇಶ್ಯರನ್ನು ಕುರಿತು ಪ್ರಸ್ತಾಪ ಮಾಡ್ತಾನೆ, ಮತ್ತೆ ಎಷ್ಟೋ ಜನಗಳ ಪರಿವರ್ತನೆ ಮಾಡ್ತಾನೆ. ಒಟ್ಟಾರೆ ಆತನನ್ನು ಏಷ್ಯಾದ ಮಹಾಬೆಳಕು ಅಂತಲೂ ಕರೀತಾರೆ. ಒಟ್ಟಾರೆ ಬುದ್ಧನ ಇದೆಯಲ್ಲ, ಅದು ಒಂದು ಸಮುದ್ರ. ಅದು ಆ ಸಮುದ್ರದಲ್ಲಿ ನಾವು ಎಷ್ಟು ಭೇದಿಸಿದ್ರು ಮುತ್ತು ರತ್ನಗಳು ಹೆಂಗ ಲಭ್ಯ ಆಗ್ತವೋ ಹಾಗೆ ಬುದ್ಧನನ್ನ ನಾವು ಓದ್ತಾ 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 ಓದಂತೆಲ್ಲ ಆತನ ಜ್ಞಾನ ಅನ್ನೋದು, ಆತನ ವಿಚಾರ ಪಥ ಅಂತಕ್ಕಂಥಷ್ಟು ಸರಳವಾಗಿಲ್ಲ. ನಾನು ಒಂದು ಸಾಸಿವೆ ಕಾಳಷ್ಟು ಆತನ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಒಂದೆರಡು ಪುಸ್ತಕಗಳನ್ನು ಬರೆದದ್ದು ಉಂಟು. ಮತ್ತೊಂದೆರಡು ವಿಷಯಗಳನ್ನು ಕೂಡ 4 ಜನರಿಗೆ ಮುಟ್ಟಿಸುವಂತ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತೆ ಆತನ ವಿಶೇಷವಾದ್ಯ ಅಂದ್ರೆ ಆತನ ತ್ರಿಶರಣಗಳು, ಆತನ 4 ಕಾರ್ಯಸತ್ಯಗಳು, ಪಂಚಶೀಲಗಳು, ಅಷ್ಟಾಂಗ ಮಾರ್ಗಗಳು, ನಂತರ ದಶಪಾರಮಿತಿಗಳು, ದ್ವಾದಶ ವಿಧಾನಗಳು, ಇವೆಲ್ಲವನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡ್ರೆ ನಿಜವಾದ ಬುದ್ಧನ ದರ್ಶನ ನಮಗೆ ಆ ಸಿದ್ಧಾಂತಗಳಲ್ಲಿ ನಮಗೆ ವ್ಯಕ್ತವಾಗುತ್ತದೆ ಅನ್ನುವಂತ ಒಂದು ಸರಳ ವಿಚಾರಧಾರೆಯನ್ನ ನನ್ನ ಕೃತಿಗಳಲ್ಲಿ ಪ್ರಸ್ತಾಪವನ್ನು ನಾನು ಮಾಡಿದ್ದೇನೆ. ಹಾಗಾಗಿ ನನಗೆ ಬುದ್ಧ ತುಂಬಾ ಇಷ್ಟವಾದಂತ ವ್ಯಕ್ತಿ. ಇವತ್ತು ನನ್ನ ಮನಸ್ಸಿನೊಳಗೂ ಸದಾ ಕಾಲ ಬುದ್ಧನನ್ನೇ ಧ್ಯಾನಿಸಿಕೊಳ್ಳುವಂತ, ಬುದ್ಧನನ್ನ ನೆನಪು ಮಾಡಿಕೊಳ್ಳುವಂತ ಮನಸ್ಥಿತಿ ನನಗೆ ಇವತ್ತು ಒದಗಿ ಬಂದಿದೆ. ಆತನ ಕಂಡಿಡಿದಂತ ವಿಪಶ್ಯನ ಧ್ಯಾನ ಮಾರ್ಗವನ್ನು ಕೂಡ ಸಾಧ್ಯವಾದ ಸಂದರ್ಭದಲ್ಲಿ ನಾನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೇನೆ. ಸರ್, ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಿದಾಗ ಕನ್ನಡ ಸಾಹಿತ್ಯದಲ್ಲಿ, ಯಾಕಂದ್ರೆ ಬುದ್ಧನ ಸಾಹಿತ್ಯ ಇರ್ತಕ್ಕಂಥದ್ದು ಪಾಳಿ ಮತ್ತೆ ಅರ್ಧಮಾಗಧಿ ಭಾಷೆಗಳಲ್ಲಿ ಹೆಚ್ಚು ಬುದ್ಧನ ಸಾಹಿತ್ಯ ಇದೆ. ಆ ಪಾಳಿ ಮತ್ತೆ ಅರ್ಧಮಾಗಧಿ ಭಾಷೆಗಳನ್ನ ಹೊರತುಪಡಿಸಿ ಕನ್ನಡದಲ್ಲಿ ನಮಗೆ 70-80 ದಶಕದಲ್ಲಿ ಪ್ರಾರಂಭದಲ್ಲಿ ನಮಗೆ ಬುದ್ಧನ ಸಾಹಿತ್ಯಗಳು ನಿಧಾನವಾಗಿ ಕನ್ನಡದಲ್ಲಿ ಪರಿಚಯ ಆಗ್ತಾ ಬಂದವು. ಆದರೆ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬುದ್ಧನನ್ನ ಕುರಿತು ಒಂದು ವೈಚಾರಿಕವಾಗಿ ಏನಾದರೂ ಅದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರು. ಸೊ ಅಂತಹ ಒಂದು ಮಹತ್ವಪೂರ್ಣವಾದಂತಹ ಸುಮಾರು ಕೃತಿಗಳನ್ನ ಬುದ್ಧನ ಬಗ್ಗೆ ಅವರು ಕನ್ನಡದಲ್ಲಿ ಒಂದು ವಿಶೇಷವಾದ ನೆಲೆಯಲ್ಲಿ ಚಿತ್ರಿಸುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಸರ್, ನಿಮ್ಮ ಸಾಹಿತ್ಯದ ಬಗ್ಗೆ ನಾವು ನೋಡ್ತಾ ಹೋದಾಗ ನನಗೆ ತುಂಬಾ ಒಂದು ಆಶ್ಚರ್ಯ, ಅದರ ಜೊತೆಯಲ್ಲಿ ಒಂದೆಲ್ಲೋ ಒಂದು ರೀತಿಯಲ್ಲಿ ನನಗೆ ಧನ್ಯತೆ ಮತ್ತೆ ಸಾರ್ಥಕ, ನನಗೂ ಒಂದ್ಸತಿ ಸಾರ್ಥಕ ಅನಿಸ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದ ಇತಿಹಾಸದ ಬಗ್ಗೆ ನಾವು ನೋಡಿದಾಗ ಒಂದು ಕಾಲಘಟ್ಟ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಮಹತ್ವಪೂರ್ಣವಾದಂತಹ ಕಾಲಘಟ್ಟ ಅಂತ ನಾವು ನೋಡಬಹುದು. ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡಿದಾಗ ಸಾಮಾಜಿಕವಾಗಿ
ಮತ್ತೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತೆ ತಾತ್ವಿಕವಾಗಿ. ಸೊ ಈ ನೆಲೆಯಲ್ಲಿ ಒಂದು ಶತಮಾನ ಏನಿದೆಯಲ್ಲ, ಆ ಶತಮಾನ ಇಡೀ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಪ್ರಪಂಚದ ಬಹುಭಾಗವನ್ನ ಅದು ವ್ಯಾಪಿಸ್ಕೊಳ್ಳುತ್ತೆ. ಅದು 12ನೇ ಶತಮಾನ. ಈ 12ನೇ ಶತಮಾನವನ್ನ ನಮ್ಮ ಇತಿಹಾಸದಲ್ಲಿ ಕಲ್ಯಾಣ ಕ್ರಾಂತಿಯ ಕಾಲಘಟ್ಟ, ಬಸವಣ್ಣನವರ ಕಾಲಘಟ್ಟ, ವಚನಕಾರರ ಕಾಲಘಟ್ಟ, ವಚನ ಸಾಹಿತ್ಯದ ಕಾಲಘಟ್ಟ, ವಚನ ಚಳುವಳಿ, ಹೀಗೆ ನಾನಾ ರೀತಿಯಾಗಿ ಅದನ್ನ ಪರಿಭಾವಿಸಿರ್ತಕ್ಕಂಥದ್ದು, ಅದರ ಬಗ್ಗೆ ಅಧ್ಯಯನಗಳು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ನಮಗೆ ಫಗು ಹಳಕಟ್ಟಿಯವರಿಂದ ವಚನ ಸಾಹಿತ್ಯ ಪ್ರಾರಂಭ ಆಗುತ್ತೆ. 100 ವರ್ಷಗಳಿಗಿಂತ ಹೆಚ್ಚು ಅದರ ಬಗ್ಗೆ ಕೆಲಸಗಳು ನಡೀತಾನೆ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಮಠಮಾನ್ಯಗಳಿಂದ ಹಿಡ್ಕೊಂಡು ವೈಯಕ್ತಿಕವಾಗಿ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು, ಲೇಖಕರಾಗಿರ್ಬೋದು, ತಮ್ಮ ತಮ್ಮ ನೆಲೆಯಲ್ಲಿ ವಚನ ಸಾಹಿತ್ಯವನ್ನು ನೋಡುವಂತ ಪ್ರಯತ್ನಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ವಚನ ಸಾಹಿತ್ಯವೂ ಕೂಡ ನಿಮ್ಮನ್ನ ಪ್ರಭಾವಿಸಿದೆ. ಬುದ್ಧನ ಸಾಹಿತ್ಯ ಹೇಗೆ ನಿಮ್ಮನ್ನ ಪ್ರಭಾವಿಸಿದೆ, ಬುದ್ಧನ ವಿಚಾರಗಳು ಹೇಗೆ ನಿಮ್ಮನ್ನ ಪ್ರಭಾವಿಸಿದೆ, ಅದೇ ರೀತಿ ವಚನ ಸಾಹಿತ್ಯವೂ ಕೂಡ ನಿಮ್ಮನ್ನ ಪ್ರಭಾವಿಸ್ತು. ಮತ್ತೆ ವಚನ ಸಾಹಿತ್ಯದಲ್ಲಿ ಯಾರೂ ನೋಡದೇ ಇರುವಂತಹ ಒಂದು ಸಂದರ್ಭವನ್ನ ನೀವು ಬಹಳ ವಿಶೇಷವಾಗಿ ನೋಡ್ಕೊಂಡು ಬಂದ್ರಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ 12ನೇ ಶತಮಾನದ ವಚನ ಸಾಹಿತ್ಯದ ಮುಖ್ಯ ತಿರುಳು ಏನು ಅಂತಂದ್ರೆ ಸಾಮಾಜಿಕ ಸಮಾನತೆ. ಬಸವಣ್ಣ ಅವರು ಸಾಮಾಜಿಕ ಸಮಾನತೆಯನ್ನು ಕೊಡೋದಕ್ಕೋಸ್ಕರ ಎಲ್ಲ ಜಾತಿಗಳನ್ನ ಬಳಸ್ಕೊಂಡು ಒಂದು ಕ್ರಾಂತಿಯನ್ನ ಮಾಡಿದ್ರು. ಆದ್ರೆ ಅದೇ ವಚನ ಸಾಹಿತ್ಯದಲ್ಲಿ ಕೇವಲ ಕೆಲವೇ ವರ್ಗದ ವಚನಕಾರರನ್ನ ಮಾತ್ರ ಇಟ್ಕೊಂಡು ಕೆಲಸ ಮಾಡ್ಕೊಂತ ಬಂದ್ರು. ಇನ್ನು ಉಳಿದಂತಹ ವಚನಕಾರರ ನಿರ್ಲಕ್ಷ್ಯಗೆ ಒಳಗು ಮಾಡಿರ್ತಕ್ಕಂಥದ್ದು, ಈಡು ಮಾಡಿರ್ತಕ್ಕಂಥದ್ದು ವಚನ ಸಾಹಿತ್ಯದಲ್ಲಿ ನಾವು ಗಮನಿಸಿದೀವಿ. ಆದ್ರೆ ನೀವು ಎಲ್ಲ ವರ್ಗದ ವಚನಕಾರರನ್ನ ಗಮನಿಸುವುದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ತಳ ಸಮುದಾಯದ ವಚನಕಾರರ ಕಡೆಗೆ ಹೆಚ್ಚು ನೀವೇನ್ ಮಾಡಿದಿರಾ, ಗಮನ ಕೊಟ್ಟಿದ್ದೀರಾ. ಮಹಿಳಾ ವಚನಕಾರ್ತಿಯರ ಬಗ್ಗೆ ನೀವು ಹೆಚ್ಚು ಗಮನ ಕೊಟ್ಟಿದ್ದೀರಾ. ಅಲಕ್ಷಿತ ಸಮುದಾಯದ ವಚನಕಾರರ ಬಗ್ಗೆ ನೀವು ಗಮನ ಕೊಟ್ಟಿದ್ದೀರಾ. ಇನ್ನು ವಚನ ಸಾಹಿತ್ಯದ ಮುಖ್ಯವಾಗಿ ಅನುಭಾವಿಗಳು ಅಂತೇಳಿ ಕರೆಸ್ಕೊಳ್ತಕ್ಕಂಥವ್ರ ಬಗ್ಗೆನೂ ಕೂಡ ನೀವೇನ್ ಮಾಡಿದ್ರೆ ಗಮನ ಕೊಟ್ಟು ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ನಮಗೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಒಂದು ನಿರಂತರವಾಗಿ ವಚನ ಸಾಹಿತ್ಯದ ಮೇಲೆ ಕೃತಿಗಳನ್ನ ಬರೆದಿರುವಂತಹ ಒಂದು ಏಕಮಾತ್ರ ವ್ಯಕ್ತಿ ಅಂತಂದ್ರೆ ನಮ್ಮ ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರು. ಸಾಕಷ್ಟು ಕೃತಿಗಳು ವಚನ ಸಾಹಿತ್ಯದ ಮೇಲೆ ಬಂದಿದ್ದಾವೆ. ವಚನಗಳ ವಿಶ್ಲೇಷಣೆಯನ್ನ ಮಾಡಿದ್ದಾರೆ, ವಚನಕಾರರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ವಚನ ಸಾಹಿತ್ಯದ ತಳ ಸಮುದಾಯಗಳಲ್ಲಿ ಇರ್ತಕ್ಕಂಥವ್ರು ಅವರ ಅನುಭವಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರ ಮೂಲಕವಾಗಿ ಅದನ್ನ ನಾವು ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ಸರ್ ಹೇಳಿ ಸರ್, ಯಾಕೆ ನಿಮ್ಗೆ ವಚನ ಇಲ್ಲಿ ಪ್ರಮುಖವಾಯಿತು, ಅದ್ರ ಬಗ್ಗೆ ನೀವು ಇಷ್ಟು ಕೆಲಸ ಮಾಡೋದಕ್ಕೆ ಏನ್ ಕಾರಣ ಅಂತ? ಬಾಲ್ಯದಲ್ಲಿ ನಮ್ಮ ಊರಿನ ಪಕ್ಕ ಒಂದು ಹಳ್ಳಿ, ಆ ಹಳ್ಳಿ ಹೆಸರು ಅರಸಿನಗುಂಡಿ ಅಂತ. ನನ್ನ ತಂದೆ ನಾನು ಚಿಕ್ಕವನಾಗಿದ್ದಾಗ ಆ ಹಳ್ಳಿ ಕರೆದುಕೊಂಡು ಹೋದ್ರು. ಯಾಕೆ ಕರ್ಕೊಂಡು ಹೋದ್ರು? ನಾಟಕ ನೋಡಕ್ ಕರ್ಕೊಂಡು ಹೋದ್ರು. ಆ ನಾಟಕದ ಹೆಸರು ಜಗಜ್ಯೋತಿ ಬಸವೇಶ್ವರ ನಾಟಕ. ಆ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಗಮನಿಸಿದೆ ನಾನು. ಬಸವಣ್ಣ ಅಂದ್ರೆ ಏನು, ಅರಳಯ್ಯ ಅಂದ್ರೆ ಏನು, ಮಧುವರ್ಸ್ ಅಂದ್ರೆ ಏನು, ಮಂಚಣ್ಣ ಅಂದ್ರೇನು, ಬಿಜ್ಜಳ ಅಂದ್ರೇನು, ಆ ಪರಿಚಯಗಳು ಏನಾಯ್ತು. ಹಂಗೆ ಅರಸಿನಗುಂಡಿ ಅಂತ ನಮ್ಮ ಪಕ್ಕದ ಹಳ್ಳಿ, ಆ ಹಳ್ಳಿಗೆ ನನ್ನ ತಂದೆಯವರು ಒಂದು ನಾಟಕ ನೋಡ್ಲಿಕ್ಕೆ ಕರ್ಕೊಂಡು ಹೋದ್ರು. ಆ ನಾಟಕದ ಹೆಸರು ಜಗಜ್ಯೋತಿ ಬಸವೇಶ್ವರ ಅಂತಂದ್ಬಿಟ್ಟು, ಆ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಂದಂತ ಎಲ್ಲ ಪಾತ್ರಗಳನ್ನ ನಾನು ಸೂಕ್ಷ್ಮವಾಗಿ ಬಾಲ್ಯದಲ್ಲಿ ಅವಲೋಕನ ಮಾಡಿದೆ. ತರುವಾಯ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಬಸವಣ್ಣವರ ವಿಚಾರ ಪದಗಳು ನನಗೆ ಪರಿಚಯ ಆಗ್ತಾ 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 ಹೋಯಿತು. ಬಸವಣ್ಣನ ಕುರಿತು ಬೇಕಾಷ್ಟು ಜನ ಬರೆದಿದ್ದಾರೆ. ಬಸವಣ್ಣ ಚಳವಳಿ ಅಂತಂದ್ರೆ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಚನ್ನಬಸವಣ್ಣ, ಇವರು 4 ಜನರ ಪರಿಚಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವತ್ತಿನಿಂದಲೂ ಇವತ್ತಿನವರೆಗೂ ನಡೀತಾ ಇದೆ. ಎಲ್ಲೋದ್ರು ಬಸವಣ್ಣನ ಬಗ್ಗೆ ಮಾತಾಡ್ತಾರೆ, ಅಲ್ಲಮ್ಮನ ಬಗ್ಗೆ ಮಾತಾಡ್ತಾರೆ, ಚನ್ನಬಸವಣ್ಣನ ಬಗ್ಗೆ ಮಾತಾಡ್ತಾರೆ, ಅಕ್ಕಮಹಾದೇವಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಆ ಕಾಲಘಟ್ಟದಲ್ಲಿ ಇದ್ದಂತ ಎಷ್ಟು ಜನ ವಚನಕಾರರು ಇದ್ದಾರೋ ಅವ್ರ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಮಾಡದೇ ಇರತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನನಗೆ ಕೊರತೆ ಕಂಡು ಬರ್ತಿತ್ತು. ಬಸವಣ್ಣನಿಗಿಂತಲೂ ಬಹಳ ಮೇಧಾವಿಗಳು ಇದ್ರು, ಬಸವಣ್ಣನಿಗಿಂತಲೂ ಬಹಳ ಉತ್ಕೃಷ್ಟವಾಗಿ ವಚನ ಬರೆಯುವಂಥವರು ಇದ್ರು. ಅದರೊಳಗೆ ಅಂಬಿಗರ ಚೌಡೆಯನ ವಚನಗಳಂತೂ ಬಹಳ ವಿಶೇಷವಾಗಿದ್ದಂಥವು. ಹಡಪದ ಅಪ್ಪಣ್ಣ ಆಗಿರ್ಬೋದು, ಮಡಿವಾಳ ಮಾಚಯ್ಯ ಆಗಿರ್ಬೋದು, ನುಲಿಯ ಚಂದಯ್ಯ ಆಗಿರ್ಬೋದು, ಮಾದಾರ ಚನ್ನಯ್ಯ, ಮಾದಾರ ಧೂಳಯ್ಯ, ಸಮಗಾರ ಅರಳಯ್ಯ, ಡೋಹರ ಕಕ್ಕಯ್ಯ, ಶಿವನಾಗಿ ದೇವ, ಉರ್ಲಿಂಗ ದೇವ, ಉರ್ಲಿಂಗ ಪೆದ್ದಿ,
ಎಷ್ಟೋ ವಚನಕಾರರು ಆಗ ಮಹಿಳಾ ವಚನಕಾರರಲ್ಲಿ ವಿಶೇಷವಾಗಿ ಸತ್ಯಕ್ಕ, ಸೂಳೆ ಸಂಖ್ಯವೆ, ಆಮೇಲೆ ಐದಕ್ಕೆ ಲಕ್ಕಮ್ಮ, ಮಸಣಮ್ಮ, ದುಗ್ಗಳೆ, ಇಂತಿಂತ ವಚನಕಾರರ ಪರಿಚಯಗಳು ಆಗಿಲ್ವಲ್ಲ ಅನ್ನೋಂಥ ಕೊರಗು ಇದ್ದಿದ್ದರಿಂದ ನಾನು ಇದುವರೆಗೂ ಸುಮಾರು ವಚನಕಾರ್ತಿಯರನ್ನ ಮತ್ತು ವಚನಕಾರರನ್ನ ನಾನು ಪಠ್ಯ ವಿಷಯಗಳಲ್ಲಿ ಯಾವ ರೀತಿ ಸಿದ್ಧಪಡಿಸ್ತಾರೋ ಆಗ ಅವರ ಪರಿಚಯ, ಅವರ ವಚನಗಳ ಯಾವ ರೀತಿ ವಿಶ್ಲೇಷಣೆಗೆ ಒಳಪಡ್ತವೆ ಅವೆಲ್ಲವನ್ನು ಕೂಡ ವಿಮರ್ಶೆ ಮಾಡಲಿಕ್ಕೆ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ದೀನಿ ಮತ್ತು ಕೆಲವು ಸ್ನೇಹಿತರ ಸಹಾಯವನ್ನು ಪಡೆದಿದ್ದೀನಿ. ಆ ಸಹಾಯ ಪಡೆದು ಬಿಟ್ಟು ಅದನ್ನ ವಚನ ವಿಶ್ಲೇಷಣೆಗಳನ್ನು ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಆಯಿತು. ಆಮೇಲೆ ಇವೆಲ್ಲ ಪ್ರಕಟ ಮಾಡೋದಕ್ಕೆ ನನಗೆ ಬಹಳ ಮುಖ್ಯವಾಗಿ ಸಿ.ವಿ. ಚಂದ್ರು ಅನ್ನೋಂಥ ಬೆಂಗಳೂರಿನ ಮುದ್ರಕರು ಬಹಳ ಉಪಕಾರ ಮಾಡಿದ್ರು ನನಗೆ. ಸುಮಾರು ಈಗ ಬರ್ತಕ್ಕಂಥ ಸುಮಾರು 9 ವಚನಗಾರ್ತಿಯರ ಪುಸ್ತಕ ಬರ್ತಾ ಇದೆ. ಈಗ 9 ಜನರದು ವಚನಕಾರರು ಮತ್ತು ವಚನಗಾರ್ತಿಯರು 9 ಜನರ ಪುಸ್ತಕ, 11 ಜನ ವಚನಗಾರ್ತಿಯರು, ಆಮೇಲೆ 7 ಜನ ವಚನಕಾರರ ಬಗ್ಗೆ ಬರ್ತಾ ಇದೆ. ಒಟ್ಟಾರೆ ವಚನ ಸಾಹಿತ್ಯ ಅನ್ನೋದಿದೆಯಲ್ಲ ಸಮಾನತೆಯ ಸಾಹಿತ್ಯ, ಅದು ವಚನ ಸಾಹಿತ್ಯ ಅನ್ನೋದಿದೆಯಲ್ಲ ಮನುಷ್ಯತ್ವದ ಸಾಹಿತ್ಯ, ವಚನ ಸಾಹಿತ್ಯ ಅಂತಕ್ಕಂಥದ್ದೆಲ್ಲ ವೈದಿಕ ಸಾಹಿತ್ಯದ ವಿರುದ್ಧವಾದಂಥ ನಿಲುವನ್ನು ಒಳಗೊಂಡಂಥದ್ದು. ಅದರ ವಚನ ಸಾಹಿತ್ಯವನ್ನು ಹೇಳಂತ ಜನ ಇವತ್ತೇನಾಗ್ತಿದ್ದಾರೆ, ವೈದಿಕರಾಗ್ತಿದ್ದಾರೆ. ಅದು ಒಂದು ದುರಂತ. ಆ ದುರಂತಕ್ಕೆ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸುವ ರೀತಿಯೊಳಗೆ ನನ್ನ ಗ್ರಂಥಗಳು ಇವತ್ತು ಹೊರಗೆ ಬರ್ತಕ್ಕಂಥದ್ದು ಮತ್ತು ಈಗಾಗಲೇ ಬಂದಿರತಕ್ಕಂಥದ್ದು ಕೂಡ ನಾನು ನೋಡ್ತೇನೆ. ಇದರ ಜೊತೆಗೆ ಅಂಬೇಡ್ಕರ್ ಆಗಿರ್ಬೋದು, ಜಗಜೀವನ್ ಆಗಿರ್ಬೋದು, ಆಮೇಲೆ ಸಾಮಾಜಿಕ ಪರಿವರ್ತನಕಾರರಾಗಿರ್ಬೋದು, ವಿವೇಕಾನಂದನಿಂದ ಹಿಡಿದು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರೆಗೂ ನಾನು ಗ್ರಂಥಗಳನ್ನು ಬರಿತಾ ಹೋಗಿದ್ದೀನಿ. ನನ್ನ ಬರವಣಿಗೆ ನನ್ನ ಜೀವದೊಸರು. ನನ್ನ ಬರವಣಿಗೆ ಎಲ್ಲಿವರೆಗಿರುತ್ತೆ ಅಂದ್ರೆ ನನ್ನ ಬದುಕಿನ ಕೊನೆ ಉಸಿರಿರೋವರೆಗೂ ನನ್ನ ಬರವಣಿಗೆ ನಿರಂತರವಾಗಿ ನಡೀತಾ ಇದೆ. ಅದನ್ನು ಹೆಚ್ಚು ಲಂಬಿಸೋದಕ್ಕಿಂತ ನಾನು ಬರೆದಂತ ಕೃತಿಗಳನ್ನ 4 ಜನ ಕೊಂಡು ಓದಿದರೆ ಅಥವಾ ಪಡೆದು ಓದಿದ್ರೆ ನನ್ನ ಬರವಣಿಗೆಗೆ ಒಂದು ಸಾರ್ಥಕತೆ ಕಂಡು ಬರುತ್ತೆ ಅಂತಂದ್ಬಿಟ್ಟು ನಾನು ಆತ್ಮೀಯರೇ, ಇಷ್ಟೊತ್ತಿಗೂ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಹಿರಿಯ ಲೇಖಕರು, ಸಾಹಿತಿಗಳು, ಚಿಂತಕರು ಆಗಿರ್ತಕ್ಕಂತಹ ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರ ಇಷ್ಟು ಸಾಧನೆಯನ್ನ ಗುರುತಿಸಿ ನಾಡಿನ ಅನೇಕ ಮಠಮಾನ್ಯಗಳು, ಸಂಸ್ಥೆಗಳು ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. 2021ರಲ್ಲಿ ಶೂನ್ಯ ಪೀಠ ಚನ್ನಬಸವ ಪ್ರಶಸ್ತಿಯನ್ನ ನಮ್ಮ ಬಸವ ಕೇಂದ್ರ ಜಗದ್ಗುರು ಮುರುಘರಾಜೇಂದ್ರ ಯೋಗಾಶ್ರಮ ಟ್ರಸ್ಟ್ ದಾವಣಗೆರೆಯಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. 2021ರಲ್ಲೇ ಚಿತ್ರದುರ್ಗ ಜಿಲ್ಲಾಡಳಿತದಿಂದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮತ್ತೆ 2022ರಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ಅವರಿಗೆ ಹಿರಿಯ ಸಾಹಿತ್ಯ ಸೇವೆಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅರಿವಿನ ಚನ್ನಬಸವಣ್ಣ ಶ್ರೇಷ್ಠ ಕೃತಿಗೆ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಪಂಡಿತ ಪುಟ್ಟರಾಜ ಸೇವಾ ಸಮಿತಿ ಗದಗ ಇದರಿಂದ 2022ರಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು 2023ರಲ್ಲಿ. ಮತ್ತೆ 2023ರಲ್ಲೇ ಅವ್ರ ಮೂಲತಃ ಜಗಳೂರು ತಾಲೂಕಿನವರಾಗಿದ್ದರಿಂದಾಗಿ ಜಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಕೂಡ ಅವರಿಗೆ ಅಲಂಕರಣೆಯನ್ನು ಮಾಡಿರ್ತಕ್ಕಂಥದ್ದು. 2024ರಲ್ಲಿ ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಾಣೇಹಳ್ಳಿ ಇಲ್ಲಿ ಅವರಿಗೆ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಂಗಳೂರಿನ ನಿವೃತ್ತ ಅಧ್ಯಾಪಕರ ಸಂಘದಿಂದ 2024ರಲ್ಲಿ ಓಜಶ್ರೀ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ 2024 ಡಿಸೆಂಬರ್ ತಿಂಗಳಲ್ಲಿ ಶುಭೋದಯ ಕರ್ನಾಟಕದಿಂದ ಅಂದ್ರೆ ಶುಭೋದಯ ಕರ್ನಾಟಕ ಚಂದನ ವಾಹಿನಿಯಿಂದ ಪ್ರಕಟ ಆಗ್ತಕ್ಕಂಥ ಶುಭೋದಯ ಕರ್ನಾಟಕದಲ್ಲಿ ಅವರ ಬದುಕು ಬರಹವನ್ನು ಕುರಿತು ನೇರ ಪ್ರಸಾರವನ್ನು ಕೂಡ ಏರ್ಪಾಡು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೇವೆ. ಇಷ್ಟಲ್ಲದೆ ಅವರ ಬಗ್ಗೆಯೇ ವಿಶೇಷವಾದಂತಹ ಒಂದು ಅಭಿನಂದನಾ ಗ್ರಂಥ ಪ್ರೊಫೆಸರ್ ಎಚ್ ಲಿಂಗಪ್ಪನವರ ಬದುಕು ಬರಹವನ್ನು ಕುರಿತಂತಹ ಮನಸ್ವಿ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ಅವರ ಸ್ನೇಹಿತರೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಕೃತಿಯನ್ನು ಕೂಡ ಅರ್ಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾಡಿನ ಹಿರಿಯ ಜಾನಪದ ವಿದ್ವಾಂಸರು, ಸಂಶೋಧಕರು ಮತ್ತು ಸಾಹಿತಿಗಳು ಡಾಕ್ಟರ್ ಸಿ ಶಿವಲಿಂಗಪ್ಪ ಮೇರಸಬ್ಬಿಹಳ್ಳಿ ಅವರು ಮತ್ತು ಜಿ ಪರಮೇಶ್ವರಪ್ಪ ಅವರು ಈ ಕೃತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಅವರ ವಿದ್ಯಾರ್ಥಿಗಳು, ಅವರ ಆತ್ಮೀಯರು, ಅವರ ಸ್ನೇಹಿತ ಬಳಗದವರು, ಕುಟುಂಬದವರು ಎಲ್ಲರೂ ಕೂಡ ಪ್ರೊಫೆಸರ್ ಲಿಂಗಪ್ಪ ಸರ್ ಅವರ ಬದುಕು ಬರಹವನ್ನು ಕುರಿತು ತಮ್ಮದೇ ಆದಂತಹ ಲೇಖನಗಳ ಮೂಲಕ ಇಲ್ಲಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆತ್ಮೀಯರೇ,
ನಮ್ಮ ನಡುವಿನ ಒಬ್ಬ ಹಿರಿಯ ಅನುಭವಿಗಳು, ಸಾಹಿತಿಗಳು ಎಲ್ಲರೂ ನಿವೃತ್ತಿ ಆದ ಮೇಲೆ ಕುಟುಂಬದ ಜೊತೆಯಲ್ಲಿ ಅಥವಾ ಸಂಬಂಧಿಕರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಮೋಜು ಮಸ್ತಿ ಕಾರ್ಯಕ್ರಮಗಳು ಅಂತೇಳಿ ಹಿರಿಯರು ಅಲೆದಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಇಷ್ಟು ವರ್ಷ ನಾವು ಕೆಲಸ ಮಾಡಿದೀವಪ್ಪ, ಇನ್ನು ಮುಂದೆ ನಾವು ಆರಾಮಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಅನೇಕ ಹಿರಿಯರನ್ನ ನಾವು ನೋಡ್ತಾ ಹೋಗ್ತೇವೆ ನಿವೃತ್ತಿ ಆದಮೇಲೆ. ಆದರೆ ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರು ಹಾಗಲ್ಲ. ತಾವು ನಿವೃತ್ತಿ ಆದ ಮೇಲೆ ತಮ್ಮ ನಿವೃತ್ತಿಯ ಬದುಕನ್ನ ಅತ್ಯಂತ ವೈಚಾರಿಕವಾಗಿ, ಶಾಸ್ತ್ರೀಯವಾಗಿ, ಕ್ರಮಬದ್ಧವಾಗಿ, ಒಂದು ವಸ್ತುನಿಷ್ಠವಾಗಿ ತಮ್ಮ ಬದುಕನ್ನ ಸಾರ್ಥಕವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರು ಒಬ್ಬರೇ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅಕ್ಷರ ಸಾಹಿತ್ಯದ ಮೂಲಕ, ಕೃತಿಗಳ ಪ್ರಕಟಣೆಯ ಮೂಲಕ, ಜೊತೆಗೆ ತಮ್ಮ ಜೊತೆಯಲ್ಲಿರ್ತಕ್ಕಂಥವರನ್ನು ಬೆಳೆಸುವುದರ ಮೂಲಕ ಅವರು ಹೆಚ್ಚು ತಮ್ಮ ಬದುಕನ್ನ ಸಾರ್ಥಕವಾಗಿ ಅವರು ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೇನೆ. ಇಂಥವರ ಆದರ್ಶ, ಇಂಥವರ ಬದುಕು ನಮ್ಮಂತಹ ಕಿರಿಯರಿಗೆ ಮತ್ತೆ ಸಮಾಜಕ್ಕೆ ಆದರ್ಶವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನ ರೂಪಿಸುವಲ್ಲಿ ನಮ್ಮ PB ಲೋಕ ಯೂಟ್ಯೂಬ್ ಚಾನಲ್ ಅವರು ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ. ಈ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ನೋಡಿ ಪ್ರಮೋಷನ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು.